ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪವಿತ್ರ ಗೌಡ ಏನೋ ಒಂಥರ ಹೊಸ ನಾಟಕ ಆರಂಭ ಮಾಡಿದಂಗಿದೆ. ಯಾಕಂತ ಹೇಳಿದ್ರೆ ಪವಿತ್ರ ಗೌಡ ಅವರು ಹೇಳ್ತಾ ಇದ್ದಾರಂತೆ, ನನಗೆ ಅನಾರೋಗ್ಯ ಆಗಿದೆ, ಹಂಗಾಗಿ ವಿಚಾರಣೆಗೆ ಹಾಜರಾಗಕ್ಕಾಗ್ತಾ ಇಲ್ಲ ಅಂತ ಹೇಳಿ ಕೋರ್ಟ್ಗೆ. ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಪವಿತ್ರ ಗೌಡ ಗೈರಾಗಿದ್ದಾರೆ. ಈವನ್ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಕೂಡ ಮಾತಾಡೋಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅನಾರೋಗ್ಯ ಕಾರಣಕ್ಕೆ ವಿಚಾರಣೆಗೆ ಗೈರಾಗಿದ್ದಾರೆ ಪವಿತ್ರ ಗೌಡ. ವೈದ್ಯಕೀಯ ಚಿಕಿತ್ಸೆ ನೀಡಲಾಗ್ತಾ ಇದೆಯೇ ಎಂದು ಜಡ್ಜ್ ಪ್ರಶ್ನೆಯನ್ನು ಮಾಡಿದ್ದಾರಂತೆ. ಜೈಲಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದೆ ಎಂದು ಅಧಿಕಾರಿಗಳು ಉತ್ತರವನ್ನ ಕೊಟ್ಟಿದ್ದಾರೆ. ಸೂಕ್ತ ವಿಚಾರಣೆಯನ್ನ ಕೋರಿ ಆರೋಪಿ ಪವಿತ್ರ ಗೌಡ ಪರ ವಕೀಲರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ಗಳು ಲಭ್ಯವಾಗ್ತಾ ಇದೆ. ಏನಂತ ಕೇಳಿದ್ರೆ, ನೇರವಾಗಿ ವಿಚಾರಣೆಗೆ ಹಾಜರಾಗಕ್ಕಾಗದೇ ಇದ್ರು ಕಡೆ ಪಕ್ಷ ವಿಡಿಯೋ ಕಾನ್ಫರೆನ್ಸ್ ಅಲ್ಲಾದ್ರೂ ಹಾಜರಾಗಬೇಕು ಅಂತ ಕೋರ್ಟ್ ಹೇಳಿತ್ತು. ಆದ್ರೆ ಪವಿತ್ರ ಗೌಡ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಕೂಡ ನಾವು ಹಾಜರಾಗಕ್ಕಾಗಲ್ಲ, ಯಾಕಂದ್ರೆ ಪವಿತ್ರ ಗೌಡ ಅವರಿಗೆ ಹುಷಾರಿಲ್ಲ, ಅನಾರೋಗ್ಯದ ಕಾರಣದಿಂದಾಗಿ ಅವರು ಜೈಲಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದಿದ್ದಾರೆ ಅಂತ ಅವರ ಪರವಾಗಿರ್ತಕ್ಕಂಥ ವಕೀಲರು ವಾದವನ್ನ ಮಂಡಿಸಿದ್ದಾರೆ. ಅಧಿಕಾರಿಗಳ ಉತ್ತರವನ್ನು ಕೋರಿ ಆರೋಪಿ ಪವಿತ್ರ ಗೌಡ ಪರ ವಕೀಲರು ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರಂತೆ. ಏನೇನ್ ತನಿಖೆ ಆಗ್ತಾ ಇದೆ, ಏನೇನ್ ಅಪ್ಡೇಟ್ಸ್ಗಳು ಲಭ್ಯವಾಗ್ತಾ ಇದೆ ಅಂತ ಹೇಳಿ. ಅಂತೂ ಇಂತೂ ಸದ್ಯಕ್ಕಂತೂ ಇದು ಮುಗಿಯೋ ಹಾಗೆ ಕಾಣಿಸ್ತಾ ಇಲ್ಲ. ದರ್ಶನ್ ಪ್ರಕರಣ ಏನಿದೆ ಅಥವಾ ಕೋರ್ಟ್ ಏನಿದೆ, ಕೋರ್ಟ್ನ ವಿಚಾರಣೆಗಳೇನಿವೆ ಅದು ಸದ್ಯಕ್ಕೆ ಮುಗಿಯೋ ಹಾಗೆ ಕಾಣ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಮಿಡಲ್ ಅಲ್ಲಿ ಒಬ್ರು ರಾಕಿ ಬಾಯ್ದು ಎಂಟ್ರಿ ಆಯ್ತಲ್ವಾ, ಪ್ರದೂಷ್ ಅಂತ ಹೇಳಿ. ಆ ಪ್ರದೂಷ್ ಕೊಟ್ಟ ಹೇಳಿಕೆಗಳ ನಂತರ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದೆ ಕೋರ್ಟ್. ಅಷ್ಟು ಸುಲಭದಲ್ಲಿ ಇತ್ಯರ್ಥ ಆಗುವ ಯಾವುದೇ ಲಕ್ಷಣಗಳು ಕೂಡ ಈ ಕೇಸ್ನಲ್ಲಿ ಕಂಡು ಬರ್ತಾ ಇಲ್ಲ. ಅದರ ಜೊತೆಯಲ್ಲೇ ಪವಿತ್ರ ಗೌಡ ಅವರಿಗೆ ಅದೇನೋ ಅನಾರೋಗ್ಯ ಅಂತೆ, ಅನಾರೋಗ್ಯದ ಕಾರಣದಿಂದಾಗಿ ಜೈಲಲ್ಲೇ ಇರುವಂತಹ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದೀವಿ, ಹಾಗಾಗಿ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಕೂಡ ಹಾಜರಾಗೋಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವರ ಪರವಾಗಿರ್ತಕ್ಕಂತಹ ವಕೀಲರು. ಏನ್ ಅನಾರೋಗ್ಯ, ಏನಾಗಿದೆ ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ, ಅಪ್ಡೇಟ್ಸ್ಗಳು ಲಭ್ಯ ಇಲ್ಲ. ಆದರೆ ಸದ್ಯಕ್ಕೆ ಇಷ್ಟಂತೂ ಮಾಹಿತಿ ಲಭ್ಯವಾಗ್ತಾ ಇದೆ.